ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಬ್ಬಬ್ಬ ಏನಿದು ಆತ ಕಡೆ ಕೀರ್ತಿ ಈತ ಕಡೆ ಲಕ್ಷ್ಮಿ ಕಾವೇರಿ ಕತೆ ಅಂತೂ ಹೇಳ್ತಿರೋದು. ಯಾಕಪ್ಪ ಬೇಕಾಗಿತ್ತು ನನಗೆ ಕರ್ಮ ಅನ್ನೋಷ್ಟ್ರ ಮಟ್ಟಿಗೆ ಕಾವೇರಿ ಪರಿಸ್ಥಿತಿ ಆಗಿದೆ. ಹಾಗಿದ್ರೆ ಏನಾಗ್ತದೆ? ಕೀರ್ತಿ ಮತ್ತೆ 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 ಬರ್ತದಾಳೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಕೀರ್ತಿ ದೆಫ ಆಗ್ಬಿಟ್ಲ? ನಿಜ ಅಲ್ವಾ? ಹೀಗೆ ಸಾಧ್ಯ ಇದಲ್ಲ. ಅದರ ಹೊರತಾಗಿ ಈಗ ಆಗಿದೆ, ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಅವರಾಗಲಿ ಯಾರಾಗಲಿ ಇಲ್ಲಿ ಗಂಗಕ್ಕನ ಮಾತನ್ನ ಒಪ್ಪೋಕೆ ರೆಡಿಯಲ್ಲ. ಜೊತೆಗೆ ಇಲ್ಲಿ ಒಮ್ಮೆ ಗಂಗಕ್ಕನ ಮಾತು ನಿಜ ಅಂತ ಕಾವೇರಿಗೆ ಅನ್ನಿಸ್ಬಿಡುತ್ತೆ. ಬಿಕಾಸ್ ಆ ಒಂದು ಗೆಜ್ಜೆ ವಿಶ್ವನ ನೋಡಿದೆ ತಡ ಮೊದಲು ಲಕ್ಷ್ಮಿನ ಕೇಳಬೇಕು ಅಂತ ಕಾವೇರಿ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಅದಕ್ಕೆ ಸರಿಯಾಗಿ ಲಕ್ಷ್ಮಿ ಬರ್ತದ್ದಾಗೆ ಮನೆಯವರೆಲ್ಲರೂ ಕೂಡ ಈ ವಿಷಯ ಮಾತಾಡಬಾರ್ದು ಅಂದ್ರೂ ಕೂಡ ಕಾವೇರಿ ಲಕ್ಷ್ಮಿನ ಫೋರ್ಸ್ಫುಲಿ ಆ ಒಂದು ವಿಷಯನ ಕೆದಕ್ತಾರೆ, ಕೇಳ್ತಾರೆ. ಎಲ್ಲಿ ಹೋಗಿದೆ ನನಗೆ, ನೀನು ಎಲ್ಲಿ ಹೋಗಿದೆ ಅನ್ನೋ ವಿಷಯ ಗೊತ್ತಾಗಲೇಬೇಕು, ಹೇಳು 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 ಅಂತ. ಗೆಜ್ಜೆ ವಿಷಯ ಏನು, ಎಲ್ಲಿ ಹೋಗಿದೆ ನೀನು ಅಂತ ಅಷ್ಟು ಫೋರ್ಸ್ಫುಲಿ ಕೇಳಿದಾಗ ಎಲ್ಲವೂ ಕೂಡ ಲಕ್ಷ್ಮಿ ಮೇಲೆ ಸ್ಟ್ರೆಸ್ ಆಗುತ್ತೆ. ಆಕೆ ಎದ್ದಿದ್ದು, ಹೋಗಿದ್ದು, ಡ್ಯಾನ್ಸ್ ಮಾಡಿದ್ದು, ಗೆಜ್ಜೆ ತಂದದ್ದು ಎಲ್ಲವೂ ಕೂಡ ಲಕ್ಷ್ಮಿಗೆ ನೆನಪಾಗ್ಬಿಡತ್ತೆ. ಬಟ್ ನೆನಪಾಗಿದೆ ತಡ ಹಾಗೆ ಪ್ರಜ್ಞೆ ತಪ್ಪಿ ಕುಸ್ತು ಹೋಗ್ಬಿಡ್ತಾಳೆ. ಆ ಒಂದು ಸ್ಟ್ರೆಸ್ಸನ್ನ ಲಕ್ಷ್ಮಿ ಕೈಲಿ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗುವುದಿಲ್ಲ. ಇದೆಲ್ಲದರ ನಡುವೆ ಇಲ್ಲಿ ಸುಪ್ರೀತಾ ಅವರಂತೂ ಅಷ್ಟು ಮಟ್ಟಿಗೆ ಬೇಡ ಅಂತ ಹೇಳಿದ್ರು ಕೂಡ ಈ ರೀತಿ ಮಾಡಿದ್ರಲ್ಲ, ನೀವು ಮಾಡಿದ್ದು ಸರಿನಾ? ನಿಮ್ಮಿಂದಾನೇ ಅಲ್ವಾ ಇಷ್ಟೆಲ್ಲ ಆಗಿದ್ದು ಅಂತ ಸುಪ್ರೀತಾ ಕೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ಸುಪ್ರೀತಾ? ಹಾಗಿದ್ರೆ ನನ್ನ ಸೊಸೆ ಎಲ್ಲೋ ರಾತ್ರಿ ಹೋಗಿದ್ದಾಳೆ ಅಂದರೆ ತಿಳ್ಕೊಬಾರ್ದ ನಾನು ಅಂತ ಕಾವೇರಿಯವರು ಏನೋ ಸೊಸೆ ಮೇಲೆ ಪ್ರೀತಿ ಇರೋ ಹಾಗೆ ನಾಟಕ ಮಾಡ್ತಿದ್ದಾರೆ. ನಿಜ ಹೇಳಬೇಕು ಅಂದರೆ ಅವ್ರು ಇಷ್ಟೆಲ್ಲ ಮಾಡ್ತಿರೋದು ಸತ್ಯ ಏನು ಅನ್ನೋದನ್ನು ತಿಳ್ಕೊಬೇಕು. ಸಾಯಿಸಿರೋದು ಕಾವೇರಿ. ಆದರೆ ಇಲ್ಲಿ ವೈಷ್ಣವಂತೂ ಏನಮ್ಮ ಮಾತಾಡ್ತಿದ್ಯಾ? ಅತ್ತೆ ಹೇಳೋದ್ರಲ್ಲಿ ಏನು ತಪ್ಪದ? ಹೇಳಿದ್ವಿ ಅಲ್ವಾ ಈ ವಿಷಯ ಯಾವುದು ಕೂಡ ಮಾತಾಡಬಾರ್ದು ಅಂತ. ಆದರೂ ಕೂಡ ಪದೇ ನನಗೆ ಅಷ್ಟು ಬಾರಿ ಬೇಡ ಅಂದರೂ ಕೂಡ ಯಾಕಮ್ಮ ಮಾತಾಡ್ದೆ ನೀನು ಅಂತ ಕೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ಪುಟ್ಟ? ಲಕ್ಷ್ಮಿ ಎಲ್ಲಿ ಹೋಗಿದ್ದಾಳೆ ಅಂತ ತಿಳ್ಕೊಬೇಕಲ್ವಾ? ಇದು ಅವಳು ಆರೋಗ್ಯದ ಮೇಲೆ ಪರಿಣಾಮ ಬೀರೋದಿಲ್ವಾ ಅಂತ ಕೇಳ್ತಿದ್ದೆ. ಆರೋಗ್ಯದ ಮೇಲೆ ಪರಿಣಾಮ ಬೀರೋದಿಲ್ವಾ ಅಂತ ಕೇಳ್ತಿದ್ಯಲ್ಲಮ್ಮ, ಇಷ್ಟೊತ್ತು ಮಾತಾಡಿದ್ಯಲ್ಲ, ಅದರಿಂದ ಈಗ ಆಗಿರೋದೇನು? ನಿಜ ಹೇಳಬೇಕು ಅಂದರೆ ಇದೆಲ್ಲ ಆಗಿರೋದೇ ನಿನ್ನಿಂದ. ನೀನು ಆ ಜಾತಕದ ವಿಷಯನ ಕೀರ್ತಿಗೆ ಹೇಳಲಿಲ್ಲ ಅಂತಿದ್ರೆ ಕೀರ್ತಿ ಮದುವೆ ಬಿಟ್ಟು ಹೋಗ್ತಿರ್ಲಿಲ್ಲ. ಇವತ್ತು ಲಕ್ಷ್ಮಿಯವರು ಇಂಥ ಪರಿಸ್ಥಿತಿಗೆ ಹೋಗ್ತಿರ್ಲಿಲ್ಲ, ಕೀರ್ತಿ ಜೀವ ಬಿಡ್ತಿರ್ಲಿಲ್ಲ. ನೀನು ಬಂದು ಜಾತಕದ ವಿಷಯ ನನ್ನ ಹತ್ರನೇ ಹೇಳಿದ್ರೆ ಏನಾಗ್ತಿತ್ತು? ಏನೋ ಒಂದು ಆಗ್ತಿತ್ತಲ್ವಾ? ಅದನ್ನ ಬಿಟ್ಟು ಇಷ್ಟೆಲ್ಲ ಮಾಡಿಬಿಟ್ಟು ಇವಾಗ ನೀನು ಮಾತಾಡ್ತಿದ್ಯಲ್ಲ, ನೀನು ಮಾಡಿದ್ದು ಸರಿನಾ ಅಂತ ಹೇಳಿ ಅಮ್ಮನ ವಿರುದ್ಧನೇ ತಿರುಗಿಬಿದ್ದಾನೆ ವೈಷ್ಣವ್. ಇದನ್ನೆಲ್ಲ ನೋಡಿದ್ದೆ ಕಾವೇರಿಯವರು, ಏನು ಮಾತಾಡ್ತಿದ್ಯಾ ಪುಟ್ಟ ನಾನೇ ಅಂದಾಗ, ಹೌದು ನೀನೇನೆ, ನಿಜ ಹೇಳ್ತಾ ಅದನ್ನು ಕೇಳಿಸ್ಕೊ. ಲಕ್ಷ್ಮಿ ಅವರು ಎಲ್ಲೂ ಹೋಗಿಲ್ಲ, ನನ್ನ ಜೊತೆನೇ ಇದ್ರು, ನಂಗೆ ತುಂಬ ಚೆನ್ನಾಗಿ ಗೊತ್ತು. ಇಲ್ಲದೆ ಇರೋದನ್ನೆಲ್ಲ ದೆವ್ವ ಭೂತ ಇಲ್ಲದೆ ಇರೋದನ್ನೆಲ್ಲ ಕ್ರಿಯೇಟ್ ಮಾಡಬೇಡಿ ಅಂತ ಹೇಳಿ ಮೊದಲು ಇವ್ರಿಗೆ ರೆಸ್ಟ್ ಬೇಕು ಅಂತ ಲಕ್ಷ್ಮಿನ ಕರ್ಕೊಂಡು ಹೋಗಿ ರೂಮಲ್ಲಿ ಮಲಗಿಸಿ, ನಿಮ್ಗೇನೂ ಆಗೋದಿಲ್ಲ, ಏನೂ ಆಗೋದಕ್ಕೆ ನಾನು ಬಿಡೋದಿಲ್ಲ. ಯಾವತ್ತೂ ಕೂಡ ನಾನು ನಿಮ್ಮ ಜೊತೆ ಪ್ರತಿ ಹೆಜ್ಜೆಲೂ ಕೂಡ ಇರ್ತೀನಿ. ಅಮ್ಮನ ಮೇಲೆ ರೇಗಿ ಮಾತನಾಡ್ಬಿಟ್ಟೆ, ಆದರೆ ಅವರು ನಿಮಗೆ ಎಷ್ಟು ಸ್ಟ್ರೆಸ್ ಕೊಟ್ಟಿದ್ರಿಂದ ನೀವು ಈ ಪರಿಸ್ಥಿತಿಗೆ ಹೋಗಿದ್ದೀರ. ಅದಕ್ಕೋಸ್ಕರನೇ ನಾನು ಆ ರೀತಿ ಅಮ್ಮನ ಮೇಲೆ ರೇಗಿದ್ದು ಮಾತಾಡಿದ್ದು. ನಿಮಗೆ ಇಷ್ಟು ಕಷ್ಟ ಆಗೋದನ್ನು ನನ್ನಿಂದ ನೋಡೋಕ್ಕಾಗೋದಿಲ್ಲ ಮಹಾಲಕ್ಷ್ಮಿ ಅವರೇ ಅಂತ ವೈಷ್ಣವ್ ತನ್ನ ಹೆಂಡತಿ ಮಲ್ಕೊಂಡಿರ್ಬೇಕಾರೆ ಹೆಂಡತಿ ಮುಂದೆ ಮಾತಾಡ್ತಿದ್ರೆ, ಆ ಕಡೆ ಕಾವೇರಿಯವರಂತೂ ಏನಪ್ಪ ಇದು ಲಕ್ಷ್ಮಿ ಈ ರೀತಿ ಆಡ್ತಿದ್ದಾಳೆ, ಇದನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ಗಾಬರಿ ಆಗ್ತದೆ. ಕೀರ್ತಿ ದೆವ್ವ ನಿಜವಾಗ್ಲೂ ಲಕ್ಷ್ಮಿ ಮೇಲೆ ಬಂದ್ಬಿಡ್ತಾ. ದೆವ್ವ ಭೂತ ಇದ್ಯಾವುದನ್ನು ಕೂಡ ನಂಬೋಕ್ಕಾಗೋದಿಲ್ಲ. ಆದರೂ ಕೂಡ ಇಲ್ಲಿ ಆಗ್ತಿರುವುದನ್ನೆಲ್ಲ ನೋಡ್ತಾ ಇದ್ರೆ ಏನಾಗ್ತದೆ ಇಲ್ಲಿ? ಈ ನನ್ನ ಪುಟ ಬೇರೆ ಲಕ್ಷ್ಮಿ ಅಂತ ನನ್ನ ವಿರುದ್ಧನೇ ತಿರುಗಿ ಎಷ್ಟೆಲ್ಲ ಮಾತಾಡ್ತಾ ಲಕ್ಷ್ಮಿ ಪರವಾಗಿ ನಿಂತ್ಕೋತಿದ್ದಾನೆ. ಮುಂದೆ ಲಕ್ಷ್ಮಿ ಹೇಳೋದನ್ನೇ ಕೇಳ್ಬಿಟ್ಟು ನನ್ನ ಮೇಲೆ ಅನುಮಾನ ಪಟ್ಬಿಟ್ರೆ ಏನು ಮಾಡಲಿ ನಾನು? ಇಲ್ಲ, ಮೊದಲು ಈ ಲಕ್ಷ್ಮಿನ ನನ್ನ ದಾರಿಯಿಂದ ಸರಿಸಿ ಮೂಲೆಗೆ ಹಾಕಬೇಕು ಅಂತ ಕಾವೇರಿಯವರು ನಿರ್ಧಾರ ಮಾಡ್ಕೋತಾರೆ. ನಿರ್ಧಾರ ಮಾಡ್ಕೊಂಡಿದ್ದೆ ತಡ ಎದುರುಗಡೆ ನೋಡ್ತಾರೆ, ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಬರ್ದಿರುತ್ತೆ ರಕ್ತದಲ್ಲಿ. ಅದನ್ನು ನೋಡಿದ್ದೆ ಕಾವೇರಿಯವರು ಫುಲ್ ಕಿಟಾರ್ ಅಂತ ಕಿರಿಚ್ಬಿಡ್ತಾರೆ. ಅದರ ನಡುವೆ ಆಲ್ರೆಡಿ ಅಲ್ಲಿ ವೈಷ್ಣವ್ ಹತ್ರಕ್ಕೆ ಅಪ್ಪ ಹೋಗಿದ್ದಾರೆ. ವೈಷ್ಣವ್, ನೀನು ಈ ರೀತಿ ಕಾವೇರಿಗೆ ಮಾತಾಡ್ಬೋದಿತ್ತ, ತಪ್ಪಲ್ವಾ ಅಂದಾಗ, ಇನ್ನೇನಪ್ಪ ಮಾತಾಡಲಿ ನಾನು? ಇವತ್ತು ಈ ಪರಿಸ್ಥಿತಿ ಯಾಕೆ ಬಂತು ಹೇಳಿ? ಅಮ್ಮ ಆ ರೀತಿ ಮಾಡಿದ್ರಿಂದ ಅಲ್ವಾ? ಅಷ್ಟೆಲ್ಲ ಹೇಳಿದ್ದೀವಿ, ಆದರೂ ಕೂಡ ಯಾಕೆ ಆ ರೀತಿ ಮಾತಾಡಬೇಕಿತ್ತು? ಲಕ್ಷ್ಮಿಯವ್ರನ್ನ ಈ ರೀತಿ ನೋಡೋಕ್ಕಾಗೋದಿಲ್ಲ ಅಪ್ಪ ನನ್ನಿಂದ ಅಂದಾಗ, ಹೌದು ಮಗನೆ, ಆದರೂ ಕೂಡ ನಿಮ್ಮಮ್ಮ ಅಲ್ವಾ ಆ ರೀತಿ ಮಾತಾಡಬಾರ್ದಿತ್ತು. ಅವಳು ಕಾಳಜಿಯಿಂದನೇ ಹೇಳಿರ್ತಾಳೆ. ನಿಜ ಹೇಳಬೇಕು ಅಂದರೆ ಲಕ್ಷ್ಮಿ ತುಂಬ ಸೂಕ್ಷ್ಮ ಪರಿಸ್ಥಿತಿಯಲ್ಲಿದ್ದಾಳೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀನು ಅವಳ ಜೊತೆ ನಿಲ್ಲಬೇಕಾಗಿರುತ್ತೋ ತುಂಬಾ ಅವಶ್ಯಕತೆ ಇದೆ. ಯಾವುದೇ ಕಾರಣಕ್ಕೂ ಅವಳ ಕೈನ ಬಿಡಬೇಡ ಅಂತ ಹೇಳ್ತಿದ್ದಾರೆ. ಅದರ ನಡುವೆ ಈ ಕಡೆ ಕಾವೇರಿಯವರು ಕಿಟಾರ್ ಅಂತ ಕಿರ್ಚ್ಬಿಡ್ತಾರೆ.
ಎಲ್ರಿಗೂ ಕೂಡ ಗಾಬರಿ ಆಗ್ಬಿಡತ್ತೆ. ತಕ್ಷಣ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ವೈಷ್ಣವ್ ಇಲ್ಲಿ ರೂಮಲ್ಲಿ ಇರ್ತಾನೆ, ಅವನಿಗೆ ಗೊತ್ತಿಲ್ಲ. ಈ ಕಡೆ ಕೃಷ್ಣಕಾಂತ ಅಜ್ಜಿ ಗಂಗಕ್ಕ ಎಲ್ಲರೂ ಬರ್ತಾರೆ. ಕೃಷ್ಣ ಅವ್ರ ಹಿಂದೆ ಹೋಗಿ ಅವಸ್ಕೊಂಡಿದ್ದೆ ನೋಡು, ಅಲ್ಲಿ ಕೃಷ್ಣ ಕೃಷ್ಣ ಅಂತಿದ್ದಾರೆ. ಅಯ್ಯೋ ಕಾವೇರಿ ಮೊದಲೇ ಗಾಬರಿ ಆಗಿದ್ದಾಳೆ, ಇದು ನೋಡಿ ಅವಳಿಗೆ ಇನ್ನೂ ಕೂಡ ಗಾಬರಿ ಆಗ್ಬಿಡತ್ತೆ ಅಂತ ಅನ್ಕೊಂಡಿದ್ದ. ಅಯ್ಯೋ ಕಾವೇರಿ ಇಲ್ಲೇ ಯಾರೋ ತಮಾಷೆಗೆ ಸುಮ್ಮನೆ ಬರ್ದಿರ್ತಾರೆ, ಅದನ್ನೆಲ್ಲ ನೋಡಿ ಗಾಬರಿ ಆಗ್ಬೇಡ ಅಂತ ಹೇಳ್ತಿದ್ರೆ ಆ ಕಡೆ ಕೀರ್ತಿ ಬಂದು ಅದನ್ನ ತೋರಿಸ್ದ ಕಾವೇರಿಗೆ ನಗ್ತಾ ಈ ಕಡೆ ಏನು ಅಂತ ಸನ್ನೆ ಮಾಡ್ತಿದ್ದಾಳೆ. ಕೀರ್ತಿನ ನೋಡಿದೆ ಕಾವೇರಿ ಹಾಗೆ ಎದ್ರಿ ನೀರು ಹಾಕ್ಬಿಡ್ತಾರೆ. ಕೀರ್ತಿ ಯಾರ ಕಣ್ಣು ಕಾಣಿಸ್ತಿಲ್ಲ, ಕೀರ್ತಿ ಜಸ್ಟ್ ಕಾಣಿಸ್ತಿರೋದು ಕಾವೇರಿ ಕಣ್ಣಿಗೆ ಮಾತ್ರನೇ. ಈ ಕಡೆ ಅಜ್ಜಿ ಎಲ್ಲ ಕೂಡ ಏನದು ಹೇಗೆ ಸಾಧ್ಯ ಅಂತ ಗಾಬರಿ ಬೀಳ್ತಾ ಇದ್ರೆ ಅದರ ನಡುವೆ ಈ ಕಡೆ ಗಂಗಕ್ಕ ಅಂತೂ ನಿಜವಾಗ್ಲೂ ಇದು ಕೀರ್ತಿ ಅಕ್ಕನ ದೆವ್ವದ ಕೆಲಸನೇ, ಖಂಡಿತ ಇದನ್ನೆಲ್ಲ ಕೀರ್ತಿ ಅಕ್ಕನೇ ಮಾಡಿರೋದು, ದೆವ್ವ ಭೂತ ಅಂತ ನಂಬಲಿಲ್ಲ ಅಲ್ವಾ, ನೋಡಿದ್ರೆ ಇವಾಗಲಾದ್ರೂ ಗೊತ್ತಾಯ್ತಾ ಅಂತ ಹೇಳ್ತಿದ್ರೆ ದೆವ್ವ ಭೂತ ನಂಬಕ್ಕಾಗಲ್ಲ. ಒಂದು ಪಕ್ಷ ಕೀರ್ತಿನೇ ದೆವ್ವ ಆಗಿದ್ದಾಳೆ ಅಂತ ಅನ್ಕೊಳ್ಳೋಣ, ಆದರೆ ಯಾಕೆ ಯಾವಾಗಲೂ ಕೂಡ ಅದಕ್ಕೇನೆ ಅಟ್ಯಾಕ್ ಮಾಡ್ತಿದ್ದಾರೆ, ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತ ಏನೋ ಇದೆ ಅಂತ ಅನ್ಸೋದಿಲ್ವಾ ಅಂತ ಸುಪ್ರೀತಾ ಹೇಳಿದ ತಕ್ಷಣ ಎಲ್ರಿಗೂ ಒಂದು ಕ್ಷಣ ಶಾಕ್. ಆದರೆ ಈ ಕಡೆ ಕಾವೇರಿಯವರು ಏನು ಮಾತಾಡ್ತಿದ್ಯಾ ಸುಪ್ರೀತಾ ನೀನು ಅಂತಿದ್ರೆ, ನಾನು ನಿಜಾನೇ ಹೇಳ್ತಿದ್ದೀನಿ, ಆ ಕೀರ್ತಿದ್ದವ ಎಲ್ಲರನ್ನ ಬಿಟ್ಟು ನಿಮ್ಮನ್ನೇ ಯಾಕೆ ಪದೇ ಪದೇ ಕಾಡ್ತಿದ್ದ, ಯಾಕೆ ಕಾಡುತ್ತೆ, ನಿಜವಾಗ್ಲೂ ಹೇಳಬೇಕು ಅಂದರೆ ಯಾರು ತೊಂದರೆ ಕೊಟ್ಟಿರ್ತಾರೆ ಅವರೇ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಅಜ್ಜಿ ನಿಜವಾಗ್ಲೂ ಪಾಪ ಕೀರ್ತಿ ಎಷ್ಟು ಆಸೆ ಇಟ್ಕೊಂಡು ಹಾಗೆ ಸತ್ತು ಹೋಗ್ಬಿಟ್ಲು, ಮುಖ ಕೂಡ ನೋಡೋಕ್ಕಾಗಲಿಲ್ಲ ಅಂಥ ಪರಿಸ್ಥಿತಿಲಿ ಸತ್ತೋಗ್ಬಿಟ್ಲು. ಸ್ವರ್ಗಕ್ಕೂ ಹೋಗದೆ ನರ್ಕಕ್ಕೂ ಹೋಗದೆ ಇರ್ತಾರೆ ಇಂಥವ್ರು, ಆ ಲೋಕನೂ ಇಲ್ಲ ಈ ಲೋಕನೂ ಬಿಡೋಕ್ಕಾಗದೆ ಆ ಲೋಕಕ್ಕೂ ಹೋಗೋಕ್ಕಾಗದೆ ಅಲಿತಾ ಇರ್ತಾರೆ. ಆ ಕೀರ್ತಿ ಆತ್ಮ ಕೂಡ ನಮ್ಮ ಸುತ್ತಮುತ್ತನೇ ಅಲಿತಿರ್ಬೋದು, ಗಂಗಾ ಹೇಳ್ತಿರೋದು ಕೂಡ ನಿಜ ಆಗಿರ್ಬಹುದು, ಆ ದೆವ್ವನೇ ಇಂಥ ಕೆಲಸ ಎಲ್ಲ ಮಾಡ್ತಿರ್ಬೋದು. ಇಲ್ಲ ಅಂದರೆ ಯಾರು ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ, ಇಲ್ಲಿ ನಡೀತಿರೋದೆಲ್ಲ ನೋಡ್ತಿದ್ರೆ ಅದೇ ರೀತಿ ಅನ್ನಿಸ್ತಿದೆ ಅಂತಿದ್ದಾಗೆ ಕಾವೇರಿ ಭಯ ಜಾಸ್ತಿ ಆಗ್ತಾನೆ ಇದೆ, ಅವರ ಎದೆ ಬಡಿತ ಜಾಸ್ತಿ ಆಗ್ತದೆ. ಅಷ್ಟರಲ್ಲಿ ಈ ಕಡೆ ಅಂಕಿತ್ ಹೋಗಿ ವೈಷ್ಣವ್ನ ಕರೆದು ಕಳಿಸ್ತಾನೆ, ನೀನು ಇಲ್ಲೇ ಇದ್ದು ನೋಡ್ಕೊ ಅಂತ ಹೇಳಿ ಅಂಕಿತ್ನ ಇರಿಸಿ ವೈಷ್ಣವ್ ಬಂದು ಅದನ್ನು ನೋಡಿ ಶಾಕ್ ಆಗ್ತಾರೆ. ಶಾಕ್ ಆಗಿದ್ದ ದೆವ್ವ ಭೂತ ಅನ್ನೋದೆಲ್ಲ ನಿಲ್ಲಿಸಿ ಸುಮ್ಮನೆ ಏನೂ ಇಲ್ಲ ಅಂತ ಹೇಳ್ತಿದ್ರೆ ಇದೆಲ್ಲ ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಜೊತೆಗೆ ಈ ಕಡೆ ಕಾವೇರಿ ಅವ್ರು ಕೂಡ ಇದನ್ನೆಲ್ಲ ಲಕ್ಷ್ಮಿನೇ ಮಾಡಿರೋದು ಅಂತಿದ್ರೆ, ಏನಮ್ಮ ಮಾತಾಡ್ತಿದ್ಯಾ, ಲಕ್ಷ್ಮಿ ನನ್ನ ಜೊತೆನೆ ಮಲ್ಕೊಂಡಿದ್ದಾರೆ ಅಂತಾಗ ನೀನು ಮಾತಾಡಬೇಡ ಪುಟ್ಟ, ಇದನ್ನೆಲ್ಲ ಅವಳೇ ಮಾಡಿರೋದು ಅಂತಾರೆ. ಬಿಕಾಸ್ ಇದ್ರ ನಡುವೆ ಕೀರ್ತಿ ಮನೆ ಕೆಲಸದವರು ಬಂದಿದ್ದ CCTVಲಿ ಲಕ್ಷ್ಮಕ್ಕನ್ನ ನೋಡದೆ ಅವರು ಮನೆಗೆ ಬಂದು ಕೀ ಓಪನ್ ಮಾಡಿ ತೊಗೊಂಡು ಬಂದಿದ್ದಾರೆ, ಕೀ ಕೊಡಿ ಅಂತ ಬಂದಿರ್ತಾರೆ, ಮತ್ತೊಂದು ಕೀ ಮಾಡಿಸ್ಕೊಂಡು ಹೋಗು ಅಂತ ಕಳಿಸ್ಬಿಡ್ತಾರೆ. ಬಟ್ ಅವಾಗ ಗೊತ್ತಾಗುತ್ತೆ ನಿಜವಾಗ್ಲೂ ಕೀರ್ತಿ ಮನೆಗೆ ಲಕ್ಷ್ಮಿ ಹೋಗಿದ್ದು ನಿಜ, ಗಂಗಕ್ಕ ಹೇಳಿದ್ದು ನಿಜ ಅಂತ. ಅದೇ ಕಾರಣಕ್ಕೆ ಇಲ್ಲಿ ಕಾವೇರಿಯವರು ಕೂಡ ಆಲ್ರೆಡಿ ಲಕ್ಷ್ಮಿ ಹತ್ರ ಹೋಗಿ ಪ್ರಶ್ನೆ ಮಾಡಬೇಕು, ಅವಳನ್ನ ಕೆದಕ್ಬೇಕು, ಕೇಳಬೇಕು ಅಂತ ಟ್ರೈ ಮಾಡಿರ್ತಾರೆ. ಬಟ್ ವೈಷ್ಣವ್ ಅದಕ್ಕೆ ಅವಕಾಶ ಕೊಟ್ಟಿರೋದಿಲ್ಲ. ಆದರೆ ಲಕ್ಷ್ಮಿನ ಇಂಥ ಪರಿಸ್ಥಿತಿಯಲ್ಲಿ ನೋಡೋಕ್ಕಾಗಲ್ಲ, ಅವಳಿಗೆ ತೊಂದರೆ ಆಗೋದು ಇಷ್ಟ ಇಲ್ಲ, ನನ್ನ ಸೊಸೆ ಚೆನ್ನಾಗಿರ್ಬೇಕು, ಆ ವಿಷಯ ತಿಳ್ಕೊಂಡ್ರೆ ಏನೋ ಮಾಡ್ಬೋದಲ್ವಾ, ಅದಕ್ಕೋಸ್ಕರ ಕೇಳ್ತಿದ್ದೀನಿ ಅಂತ ಅಲ್ಲಿ ಇನ್ನೇನೋ ತೇಪೆ ಹಚ್ಚಿರ್ತಾರೆ ಕಾವೇರಿ. ಬಟ್ ಮತ್ತೆ ಈ ರೀತಿ ಬರ್ದಿರೋದು ನೋಡಿದಾಗ ಖಂಡಿತ ಇದನ್ನ ಲಕ್ಷ್ಮಿನೇ ಮಾಡಿರೋದು, ಅವಳ ಮೈ ಮೇಲೆ ದೆವ್ವ ಬಂದಿರೋದು ನಿಜಾನೇ ಅಂತ ಕಾವೇರಿಯವರು ಹೇಳ್ತಿದ್ದಾಗ ಈ ಕಡೆ ವೈಷ್ಣವ್ ಸಿಡ್ದು ಹೋಗ್ಬಿಡ್ತಾನೆ. ಏನಮ್ಮ ಮಾತಾಡ್ತಿದ್ಯಾ, ಈ ರೀತಿ ಎಲ್ಲ ಮಾತಾಡಬೇಡ, ಲಕ್ಷ್ಮಿ ಕೀರ್ತಿ ಮನೆಗೆ ಹೋಗಿದ್ದು ನಿಜ ಆಗಿರ್ಬೋದು ಅಂತ ಒಪ್ಕೋತಾನೆ, ಹಾಗಿದ್ರೆ ಗೊತ್ತಿದ್ದು ಕೂಡ ಈ ರೀತಿ ಸುಳ್ಳು ಹೇಳಿ ನನ್ನ ಮೇಲೆ ರೇಗದ್ಯಾ ಅಂತ ಪುಟ ಅಂತ ಕೇಳೋದಕ್ಕೆ ಕಾವೇರಿಯವರು ಹೌದು ಇನ್ನೇನು ಮಾಡೋಕ್ಕಾಗತ್ತೆ, ನೀವೆಲ್ಲ ಆ ರೀತಿ ಸ್ಟ್ರೆಸ್ ಮಾಡ್ತಿದ್ರೆ ಅದಕ್ಕೆ ನಾನು ಕೂಡ ಸುಳ್ಳು ಹೇಳಬೇಕಾಯ್ತು ಅಂತ ಹೇಳ್ಬಿಡ್ತಾನೆ. ಫೈನಲಿ ಇವರೆಲ್ಲ ಈ ರೀತಿ ಮಾತಾಡ್ತಿದ್ರೆ ಆ ಕಡೆ ಕೀರ್ತಿ ಅಂತೂ ಕಾವೇರಿ ಕಣ್ಣ ಕಾಣಿಸ್ತಿದ್ದಾರೆ, ಜಸ್ಟ್ ಕಾವೇರಿ ಕಣ್ಣಿಗೆ ಕೀರ್ತಿ ಕಾಣಿಸ್ತಿಲ್ಲ. ಆ ಕಡೆ ಲಕ್ಷ್ಮೀ ದೆವ್ವ ಬರ್ತಿದ್ದಾಳೆ, ಈ ಕಡೆ ಕೀರ್ತಿ ಬರ್ತಿದ್ದಾಳೆ, ಆ ಕಡೆ ಲಕ್ಷ್ಮಿ ಈ ಕಡೆ ಕೀರ್ತಿ ಇಬ್ಬರನ್ನ ಕೂಡ ನೋಡಿದ್ದೆ ಕಾವೇರಿ ಸ್ಟನ್ ಆಗಿ ಶಾಕ್ ಆಗಿ ಶೇಕ್ ಆಗ್ತಿದ್ದಾರೆ. ಆ ಕಡೆ ಅಂಕಿತ್ ಲಕ್ಷ್ಮಿಗೋಸ್ಕರ ಅಲ್ಲೇ ವೇಚ್ ಮಾಡ್ತಾನೆ, ಅಲ್ಲಿ ನಾನು ಏನೋ ಮಾಡಿದ್ದೀನಿ ಅಂತ ಕನ್ವರ್ಸಿದ್ರೆ ಆ ಕಡೆ ದೆವ್ವ ಮೈ ಮೇಲೆ ಇದೆ ಅಂತ ಅಂಕಿತ್ ಹೆದ್ರೋಗ್ತಿದ್ದಾನೆ. ಅದ್ರ ನಡುವೆ ವಿಧಿ ಬರ್ತಾಳೆ, ತಮಾಷೆ ಮಾಡ್ತಾಳೆ, ಅಲ್ಲೂ ಕೂಡ ಇನ್ನೂ ಹೆದರ್ಸೋಕೆ ಅಂಕಿತ್ ಟ್ರೈ ಮಾಡ್ತಾಳೆ. ಅದ್ರ ನಡುವೆ ಲಕ್ಷ್ಮಿ ದಿಂಬಿನ ಕೆಳಗಡೆ ಕೀರ್ತಿ ಡೈರಿ ಇರೋದನ್ನ ಅಬ್ಸರ್ವ್ ಮಾಡ್ತಾಳೆ. ಆ ಒಂದು ಡೈರಿಲಿ ಏನಾದರೂ ಓಪನ್ ಆದರೆ ಕಾವೇರಿ ಬಂಡವಾಳ ಕೂಡ ಬಟಾಬೈಲಾಗತ್ತೆ. ಅದರ ನಡುವೆ ಕಾವೇರಿ ಮುಖವಾಡ ಕೂಡ ತೆರೆದುಕೊಳ್ಳೋ ಚಾನ್ಸಸ್ ಇದೆ. ಹಾಗಿದ್ರೆ ಇದು ಎಲ್ಲವೂ ಕೂಡ ಲಕ್ಷ್ಮಿನೇ ಬೇಕು ಅಂತ ಮಾಡ್ತಿರೋದಾ ಅಂತ ಅನ್ನಿಸ್ತದೆ. ಹಾಗಿದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ವೈಷ್ಣವ್ ಜೊತೆನೆ ಲಕ್ಷ್ಮಿ ಇದ್ಲು, ಹಾಗಿದ್ರೆ ಅದನ್ನ ಬರೆದಿದ್ಯಾರು? ಮೊದಲೇ ಅವರು ಮಾತಾಡೋ ಸಂದರ್ಭದಲ್ಲಿ ಲಕ್ಷ್ಮಿ ಬರೆದಿಟ್ಟು ಹೋಗಿದಾಳ, ಅಥವಾ ನಿಜವಾಗ್ಲೂ ಕೀರ್ತಿ ದೆವ್ವಾಗಿ ಬಂದು ಬರೆದಿದ್ದಾಳ, ಅಥವಾ ಸ್ಪ್ಲಿಟ್ ಪರ್ಸ್ನಾಲಿಟಿಯಿಂದಾಗಿ ಈ ಕಡೆ ಲಕ್ಷ್ಮಿ ಕೀರ್ತಿಯಾಗಿ ಬದಲಾಗ್ತಿದ್ದಾಳ, ಅಥವಾ ಇದೆಲ್ಲವೂ ಕೂಡ ಕಾವೇರಿನ ಬೈಲ್ ಮಾಡೋಕೆ, ಕಾವೇರಿ ಕುತಂತ್ರನ ಬಯಲಿಗೆ ಎಳೆಯೋಕೆ ಲಕ್ಷ್ಮಿ ಆಡ್ತಿರೋ ನಾಟಕ ಅನ್ನೋಕ್ಕೆ ಸ್ವಲ್ಪ ಹೋಪ್ಸ್ ಕಡಿಮೆ ಆಗ್ತದೆ. ಬಿಕಾಸ್ ಇಲ್ಲಿ ಮನೆಯವ್ರಿಗೆಲ್ಲ ಇಷ್ಟು ಕಷ್ಟ ಕೊಟ್ಟು, ಇಷ್ಟು ಸ್ಟ್ರೆಸ್ ಕೊಟ್ಟು, ವೈಷ್ಣವ್ನ ಇಷ್ಟು ಒತ್ತಡಕ್ಕೆ ಸಿಕ್ಕಾಕ್ಸಿ ಇಂಥದ್ದೆಲ್ಲ ಮಾಡಿ ಲಕ್ಷ್ಮಿ ಖಂಡಿತ
ಬಟಾ ಬಯಲ್ ಮಾಡೋ ಕಡೆ ಮುಂದೆ ಹೋಗೋದಿಲ್ಲ. ಕೀರ್ತಿ ಡೈರಿನ ಓದ್ತಾ ಓದ್ತಾನೆ ಆಕೆ ಕೀರ್ತಿಯಾಗಿ ಬದಲಾಗ್ತಿರಬಹುದು, ಅದಕ್ಕೆ ಈ ರೀತಿ ಎಲ್ಲ ಆಗ್ತಿರಬಹುದು ಅಂತ ಅನ್ಸುತ್ತೆ. ಆಗದ ಮಾತ್ರಕ್ಕೆ ಕೀರ್ತಿ ದೆವ್ವನೂ ಆಗಿಲ್ಲ, ಕೀರ್ತಿ ಸತ್ತೂ ಇಲ್ಲ. ಅದಕ್ಕೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ಉತ್ತರ ಸಿಗತ್ತೆ. ಹಾಗಿದ್ರೆ ಮತ್ತೆ ಆ ಒಂದು ಡೈರಿ ಕತೆ ಏನಾಗತ್ತೆ? ವಿಧಿ ಡೈರಿನ ನೋಡಿದೆ, ಡೈರಿ ತಂದು ಇಲ್ಲಿ ಅಮ್ಮನ್ ಕೊಡ್ತಾಳ ಅಥವಾ ವೈಷ್ಣವ್ ಕೊಡ್ತಾಳ? ವೈಷ್ಣವ್ ಆ ಡೈರಿ ಸತ್ಯನ ನೋಡಿ ಏನ್ ಮಾಡ್ಬೋದು? ಫೈನಲಿ ಕಾವೇರಿ ಬಂಡವಾಳ ಬಟಾಬೈಲ್ ಆಗತ್ತ? ಏನಾಗತ್ತ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.